ರಾಜ್ಯ ಬಿಜೆಪಿಯಲ್ಲಿ ನಿಲ್ಲದ ಬಣಬಡಿದಾಟದ ಮಧ್ಯದಲ್ಲೇ ಅಮಿತ್ ಶಾ ಕೂಡ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ವಿಶ್ವೇಶ್ವರ ತೀರ್ಥ ಸ್ಮಾರಕ ಆಸ್ಪತ್ರೆಗೆ ಉದ್ಘಾಟನೆಗೆ ಅಮಿತ್ ಶಾ ಭೇಟಿ ಕೊಡ್ತಾ ಇದ್ದಾರೆ. ಮಾರ್ಚ್ 7ರಂದು ಅಮಿತ್ ಶಾ ಕೂಡ ಮಾರ್ಚ್ 7ಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಒಂದು ಕಡೆ ರಾಜ್ಯ ಬಣಬಡಿದಾಟ ಶುರುವಾಗ್ತಾ ಇದೆ. ಇದರ ಬೆನ್ನಲ್ಲೇ ಅಮಿತ್ ಶಾ ಕೂಡ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ನಿಲ್ತಾನೆ ಇಲ್ಲ ಒಂದು ಕಡೆ ಬಣಬಡಿದಾಟ. ಇದರ ಬೆನ್ನಲ್ಲೇ ಅಮಿತ್ ಶಾ ಕೂಡ ಸ್ಮಾರಕದ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ವಿಶ್ವತೀರ್ಥ ಸ್ಮಾರಕ ಜೊತೆಗೆ ಆಸ್ಪತ್ರೆ ಉದ್ಘಾಟನೆಗೆ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ವಿಶ್ವೇಶ್ವತೀರ್ಥ ಸ್ಮಾರಕ ಆಸ್ಪತ್ರೆಗೆ ಉದ್ಘಾಟನೆಗೆ ಅಮಿತ್ ಶಾ ಅವರು ಆಗಮನವಾಗ್ತಾ ಇದೆ ಮಾರ್ಚ್ 7ಕ್ಕೆ. ಒಂದ್ ಕಡೆ ಬಣಬಡಿದಾಟ ಜೋರಾಗ್ತಾ ಇದೆ. ಇದೆಲ್ಲ ಕೂಡ ಮಾರ್ಚ್ 7ಕ್ಕೆ ಅಂತಿಮವಾಗುವ ಸಾಧ್ಯತೆ ಕೂಡ ಇರುವಂತದ್ದು. ರಾಜ್ಯ ಬಿಜೆಪಿ ನಾಯಕರ ಬಣಬಡಿದಾಟದ ಮಧ್ಯದಲ್ಲೇ ಅಮಿತ್ ಶಾ ಕೂಡ ಮಾರ್ಚ್ 7ಕ್ಕೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಮಾರ್ಚ್ 7ರಂದೇ ಸಿದ್ದು ಅವರ ಬಜೆಟ್ ಮಂಡನೆ ಕೂಡ ಇರುವಂತದ್ದು. ದಾಖಲೆಯ ಬಜೆಟ್, ಸಿದ್ದರಾಮಯ್ಯ ಅವರ ದಾಖಲೆಯ ಬಜೆಟ್ ಇರುತ್ತೆ. ಅಂದೇ ಅಮಿತ್ ಶಾ ಕೂಡ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೆ. ಯತ್ನಾಳ್ ಅವರು ಕೂಡ ಹೈಕಮಾಂಡ್ ಹೇಳಿಕೆಗೆ ಬಗ್ತಾನೇ ಇಲ್ಲ. ಈ ಬೆನ್ನಲ್ಲೇ ಮಾರ್ಚ್ 7ಕ್ಕೆ ಅಮಿತ್ ಶಾ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಮಾರ್ಚ್ 7ಕ್ಕೆ ವಿಶ್ವತೀರ್ಥ ಸ್ಮಾರಕ ಆಸ್ಪತ್ರೆಗೆ ಉದ್ಘಾಟನೆಗೆ ಆಗಮನವಾಗ್ತಾ ಇದೆ ಅಮಿತ್ ಶಾ ಅವರ. ರಾಜ್ಯ ಬಿಜೆಪಿಯಲ್ಲಿ ಒಂದು ಕಡೆ ಬಣಬಡಿದಾಟ ಇದ್ರೆ ಇನ್ನೊಂದು ಕಡೆ ತಂತ್ರ ಪ್ರತಿತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ ಆರ್ ಅಶೋಕ್ ಬಣದವರು. ಮತ್ತೊಂದು ಕಡೆ ಅದಕ್ಕೆ ಪ್ರತಿತಂತ್ರವಾಗಿ ಕೂಡ ಕೌಂಟರ್ ಕೊಡ್ತಾ ಇದ್ದಾರೆ ಯತ್ನಾಳ್ ಬಣದವರು. ಎಲ್ಲವನ್ನ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಿ ಅನ್ನೋ ಮುಖಾಂತರ ಹೈಕಮಾಂಡ್ ಕಾಂಗ್ರೆಸ್ನವರಿಗೆ ಎಚ್ಚರಿಕೆ ಕೊಡ್ತಾ ಇದೆ. ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ಪಾಳಿ ಆಗಿರ್ಬೋದು, ಬಿಜೆಪಿ ಪಾಳಿ ಆಗಿರ್ಬೋದು, ಬಣಬಡಿದಾಟದಿಂದಲೇ ತುಂಬಿಕೊಂಡು ಬಿಟ್ಟಿದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ, ಜೊತೆಗೆ ಬಿಜೆಪಿ ಪಾಳ್ಯದಲ್ಲಿ. ಈಗ ಅಮಿತ್ ಶಾ ಕೂಡ ಸ್ಮಾರಕದ ಉದ್ಘಾಟನೆಗೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೆ ಮಾರ್ಚ್ 7ಕ್ಕೆ.